ಎಷ್ಟೊಂದು ಕೇಸ್ಗಳಲ್ಲಿ ಪರ್ಮಿಷನ್ನ ಅಗತ್ಯ ಇಲ್ಲ. ಯಾಕಂದರೆ ಮಿತಿ ಮೀರಿದಂಥ ಪ್ರಕರಣಗಳಾದಂಥ ಸಂದರ್ಭದಲ್ಲಿ CBI ನೇರವಾಗಿ ಬರಬಹುದು. ಆದರೆ ಈಗ ಅದಕ್ಕೆ ತಡೆಗೋಡೆ ಹಾಕಲೇಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿರಂಗೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು. CBI ಆತಂಕ ಇದೆಯಲ್ಲ, ಅದರ ವಿರುದ್ಧ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ನೀವೇನಾದರೂ ಬರೋದಾದರೆ ರಾಜ್ಯ ಸರ್ಕಾರದ ಪರ್ಮಿಷನ್ ತಗೊಂಡೇ ಒಳಗಡೆ ಬರಬೇಕು. ಇದು ಒಂದು ವೇಳೆ ಯಾರಾದರೂ CM ವಿರುದ್ಧ CBI ದೂರು ಕೊಟ್ಟರೆ CBI ಎಂಟ್ರಿ ಕೊಟ್ಟು ನೇರವಾಗಿ ತನಿಖೆ ನಡೆಸಬಹುದು. ಆದರೆ ಹಂಗಾಗಂಗಿಲ್ಲ, ಈ ಥರದ ಅವಕಾಶ ಬರಬಾರದು. ಹಿಂಗಾಗಿನೇ ಪರ್ಮಿಷನ್ ಬೇಕೇ ಬೇಕು. ಮುಕ್ತ ತನಿಖೆಗಿದ್ದಂಥ ಅಧಿಸೂಚನೆಯನ್ನ ಹಿಂಪಡಿಲಿಕ್ಕೆ ತೀರ್ಮಾನ ಮಾಡಲಾಗಿದೆ ನಿನ್ನೆ. CBI ಪರವಾಗಿದ್ದಂಥ ಅಧಿಸೂಚನೆಯನ್ನ ವಾಪಸ್ ಪಡೆಯೋದ್ರ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಇದು ಸಂಗತಿ. ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ಎಲ್ಲಿಂದ ಸುತ್ತಾಡ್ಕೊಂಡು ಎಲ್ಲಿ ತನಕ ಬರುತ್ತಿದೋ ಅಂತ. ಒಂದು ಸರಿ ಏನಾದರೂ ಈ CBI ವ್ಯಾಪ್ತಿಗೆ ಬಂತು ಅಂತಂದರೆ ಅದು ಇನ್ನಷ್ಟು ದೊಡ್ಡ ಪ್ರಮಾಣಕ್ಕೆ ತಿರ್ಕೊಂಬಿಡುತ್ತೆ. ಅದು ಗೊತ್ತಿರುವಂಥ ಸಂಗತಿ. ಹೀಗಾಗಿ ಏನು ಅಂತಂತಂದರೆ ಈ CBI ಮೊರೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ತುಂಬ ಸ್ಪಷ್ಟವಾಗಿದೆ. ಒಬ್ಬರಲ್ಲ ಒಬ್ಬರು ಹೋಗ್ತಾರೆ. ಹೀಗಾಗೇನು ಅಂತಂದರೆ ಯಾರಾದರೂ CM ವಿರುದ್ಧ ಒಂದು ವೇಳೆ ದೂರು ಕೊಟ್ಟರೆ CBI ಎಂಟ್ರಿ ಕೊಟ್ಟು ನೇರವಾಗಿ ತನಿಖೆ ಮಾಡಂಗಿಲ್ಲ. ಸೊ ಇಂಥ ಅವಕಾಶ ಬರ್ಬೋದು ಅಂತಲೇ ಒಂದು ಈ ನಿರ್ಧಾರಕ್ಕೆ ಬರಲಾಗಿದೆ. ಬನ್ನಿ ನಮ್ಮ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಅಂದರೆ ಈಗ ಗೊತ್ತಾಗಿದೆ ಒಂದು ಲೆಕ್ಕದಲ್ಲಿ ರಕ್ಷಣಾತ್ಮಕ ಆಟ ಅಂತ. ಆದರೆ ಎಷ್ಟರ ಮಟ್ಟಿಗೆ ರಕ್ಷಣಾತ್ಮಕ ಆಟ ಗೊತ್ತಿಲ್ಲ, ಇದು ಸಂಬಂಧಪಟ್ಟಂಥ ಕಾನೂನು ತಜ್ಞರು ಹೇಳಬೇಕು. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ನೀವು ಅಷ್ಟು ಸುಲಭವಾಗಿ ರಾಜ್ಯದೊಳಗಡೆ ಎಂಟ್ರಿ ಕೊಡೋಂಗಿಲ್ಲ, ಮುಖ್ಯಮಂತ್ರಿ ವಿರುದ್ಧ ತನಿಖೆ ಮಾಡೋಂಗಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿನ್ನೆ ತೆಗೆದುಕೊಂಡಿರುವಂಥ ನಿರ್ಣಯ ಏನಂತೀರಿ? ಪ್ರಸನ್ನ ನಿಮ್ಮ ಧ್ವನಿ ಕೇಳ್ತಾ ಇಲ್ಲ, ಕಾರಣಾಂತರಗಳಿಂದ ಪ್ರಸನ್ನ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕಾರಣಾಂತರಗಳಿಂದ ನಮ್ಮ ಪ್ರತಿನಿಧಿ ಅವರ ಸಂಪರ್ಕ ಸಾಧ್ಯ ಆಗಲಿಲ್ಲ. ನೋಡಿ, ಕೋರ್ಟ್ ಆದೇಶ ಪಡೆದು CBIಗೆ ದೂರು ಕೊಡುವಂಥ ಅವಕಾಶ ಇತ್ತು. ಒಂದು ವೇಳೆ ಯಾರಾದರೂ ದೂರು ಕೊಟ್ಟರೆ CBI ಒಳಗಡೆ ಬರುತ್ತೆ, ನೇರವಾಗಿ ತನಿಖೆ ಮಾಡುತ್ತೆ, CM ವಿರುದ್ಧನೇ ತನಿಖೆ ಮಾಡುತ್ತೆ. ಹೀಗಾಗಿ ಏನು ಅಂದರೆ ಆ CBI ಎಂಟ್ರಿಗೆ ಬ್ರೇಕ್ ಹಾಕಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ CBI ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಮತ್ತು ಹಿರಿಯ ನಾಯಕರುಗಳು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. Cabinet have taken decision to not to give open consent to the CBI. Why? No, it is not only Karnataka. It is the entire opposition parties in the entire country has taken this decision. In view of that, Karnataka government also has taken. Why, sir? We don't want the CBI to misuse. No, it is not only Karnataka. It is the entire opposition parties in the entire country has taken this decision. In view of that, Karnataka government also has taken. Why, sir? We don't want the CBI to misuse its power, so we have taken this call. No, it is not only. Please look at the history of last 18 months or 2 years. Why more than that? CBI ಸಹಜವಾಗಿ ಪೂರ್ವಾಗ್ರಹ ಪೀಡಿತವಾಗಿನ ಕೆಲಸ ಮಾಡೋದನ್ನ ನೀವು ಎಲ್ಲರೂ ಗಮನಿಸಿದ್ವಿ. Even in elections, only office bearers of one party were inquired. ಅವರ ಪೂರ್ವಾಗ್ರಹ ಪೀಡಿತವಾಗಿರ್ತಕ್ಕಂಥ ಆ ಹೆಜ್ಜೆಗಳು, ಆ ರೀತಿಯ ವರ್ತನೆಗಳಿದ್ದು ಅದು ನಾವು ಈ ನಿರ್ಣಯಕ್ಕೆ ಬರೋದಕ್ಕೆ ಕಾರಣ.